ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನೀವು ಹುಟ್ಟಿನಾಗಿನಿಂದ ನೀವು ಜನ್ಮ ಪ್ರಮಾಣ ಪತ್ರವನ್ನ ತಕ್ಕೊಳ್ಳದೆ ಇದ್ರೆ, ನಿಮ್ಮ ಹತ್ರ ನೋಂದಣಿ ಸಂಖ್ಯೆ ಇದ್ರೆ, ನೀವು ಆನ್ಲೈನ್ ಮುಖಾಂತರ ನಿಮ್ಮ ಜನನ ಪ್ರಮಾಣ ಪತ್ರವನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಕೇವಲ 1 ಗಂಟೆ ಒಳಗಡೆ. ಸೊ ಆ ಒಂದು ಪ್ರೋಸೆಸ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟ್, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ನಿಮ್ಗೆ ಶೋ ಮಾಡ್ತಾ ಇರುವಂತ ಒಂದು ಬರ್ತ್ ಸರ್ಟಿಫಿಕೇಟ್. ಈ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಪ ಅಮ್ಮನ ಹೆಸರು, ನಂತರ ಯಾರ್ದು ನೀವು ಜನನ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ತಾ ಇರ್ತೀರೋ ಅವರ ಹೆಸರು ಇರುತ್ತೆ, ನಂತರ ನೋಂದಣಿ ಸಂಖ್ಯೆ ಇರುತ್ತೆ. ಇಲ್ಲಿ ಕಾಣ್ತಾ ಇರುವಂತ QR ಕೋಡ್ ಇದ್ರೆ ಮಾತ್ರ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಜನನ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನಿಮ್ಮ ಜನನ ಪ್ರಮಾಣ ಪತ್ರ ಈ ತರ ಇದ್ದಾಗ ಕಳೆದೋಗಿದ್ರೆ ಇಲ್ಲಿ ಕಾಣ್ತಾ ಇರುವಂತ ನೋಂದಣಿ ಸಂಖ್ಯೆಯನ್ನ ಹಾಕಿಬಿಟ್ಟು ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬಹುದು. ಸೊ ಇದು ಡಿಜಿಟಲಿ ಆನ್ಲೈನ್ ಅಪ್ಲೋಡ್ ಮಾಡಿರುವಂತ ಮಾಹಿತಿ ಇದ್ರೆ ಮಾತ್ರ ನಿಮ್ಗೆ ಈ ತರ QR ಕೋಡ್ ಜನರೇಟ್ ಆಗಿರುತ್ತೆ. ಮೊದಲು ಬರ್ತಾ ಇತ್ತು ಆಫ್ಲೈನ್ ಅಲ್ಲಿ ನಿಮ್ಗೆ ಸಿಗ್ನೇಚರ್, ಡೇಟ್ ಆಫ್ ಬರ್ತ್, ಹೆಸರು ಅದನ್ನೆಲ್ಲ ಫಿಲ್ಅಪ್ ಮಾಡಿ ನಿಮ್ಗೆ ಮ್ಯಾನ್ಯುವಲಿ ಬರ್ಕೊಡ್ತಾ ಇದ್ರು. ಆದ್ರೆ ಡಿಜಿಟಲಿ ಮಾಡಿದ್ರೆ ಮಾತ್ರ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್ ಅನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋಬೇಕು. ಈ ಸೇವಾ ಸಿಂಧು ಇಲ್ಲಿ ಕಾಣ್ತಾ ಇರುವಂತ ಈ ಒಂದು ಅಫಿಷಿಯಲಿ ವೆಬ್ಸೈಟ್ ಬರಬೇಕಾಗತ್ತೆ. ಈ ಸೇವಾ ಸಿಂಧು ಅನ್ನೋದು ಗೌರ್ಮೆಂಟ್ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಗೆ ನೀವು ಲಾಗಿನ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಯೂಸರ್ ನೇಮು, ಪಾಸ್ವರ್ಡ್ ಇರಬೇಕಾಗತ್ತೆ. ಇಲ್ಲಿ ನಿಮ್ಮ ಹತ್ರ ಯೂಸರ್ ನೇಮು, ಪಾಸ್ವರ್ಡ್ ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಗೊತ್ತಾಗದೇ ಇದ್ರೆ ಇಲ್ಲಿ ನೋಡಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಕೊಟ್ಟಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗದೇ ಇದ್ರೆ ನಾನು ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಕೆಲವೊಂದು ಸ್ಟೆಪ್ ಗಳಲ್ಲಿ ತಿಳಿಸ್ಕೊಡ್ತೇನೆ. ಇದಕ್ಕೂ ಕೂಡ ನಾನು ಒಂದು ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಿದ್ದೇನೆ. ಸೊ ಆ ವಿಡಿಯೋದ ಲಿಂಕ್ ಅನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಂತರ ಐ ಬಟನ್ ಕೊಟ್ಟಿರ್ತೇನೆ. ವಿಡಿಯೋ ಕೊನೆಯದಲ್ಲಿ ತಮ್ನೇಲ್ ವಿತ್ ಲಿಂಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು ಆ ನಂತರ ಈ ವೆಬ್ಸೈಟ್ ಗೆ ಯೂಸರ್ ನೇಮ್, ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ಬಹುದು. ಇಲ್ಲಿ ನೋಡಿ ಕ್ರಿಯೇಟ್ ಅಂತ ಹೇಳಿ ನಾವು ಕೊಟ್ಟ ನಂತರ ರಿಜಿಸ್ಟರ್ ಮಾಡೋಕೆ ಬಂದಾಗ ಮೊದಲು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚನ್ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ, ಅಥೆಂಟಿಕೇಶನ್ ಆಗುತ್ತೆ. ಸೊ ನನ್ಗೆ ಇದ್ರ ಬಗ್ಗೆ ಇವಾಗ ಹೇಳಿದ್ರೆ ವಿಡಿಯೋ ಲೆಂದಿ ಆಗುತ್ತೆ. ನಾನು ನಿಮ್ಗೆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಇವಾಗ ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಒಂದು ಪೋರ್ಟಲ್ ಗೆ ನಾವು ಲಾಗಿನ್ ಆದ ನಂತರ ನಮ್ಗೆ ಟೋಟಲಿ 30 ಮಿನಿಟ್ಸ್ ಟೈಮ್ ಸಿಗುತ್ತೆ. ಅಂದ್ರೆ ಒಂದ್ಸತಿ ಲಾಗಿನ್ ಆದ್ರೆ ಅರ್ಧ ಗಂಟೆವರೆಗೂ ನೀವು ಈ ಒಂದು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸರಿನಾ? ಇವಾಗ ನಾವು ನಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ನಾವು ಏನೆಲ್ಲ ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದು ಒಂದೊಂದಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಮೊದಲನೇದಾಗಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಹೇಳಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ ಅಂತ ಬಂದಿದೆ. ಇಲ್ಲಿ ಈ ಬಾಕ್ಸ್ ಅಲ್ಲಿ ನಾವು ಇವಾಗ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಾ ಇದ್ದೇವಲ್ವ, ಸೊ ಹಾಗಾಗಿ ಬರ್ತ್ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ನೋಡಿ 2 ಆಪ್ಷನ್ ಕಾಣ್ತಾ ಇದೆ, 1 ಮತ್ತೆ 2. ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್, ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್. ನೋಡಿ ರಿಜಿಸ್ಟ್ರೇಷನ್ ಬೇರೆ, ಸರ್ಟಿಫಿಕೇಟ್ ಬೇರೆ. ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋದು ನೀವು ಆನ್ಲೈನ್ ಮುಖಾಂತರ ತಗೊಳ್ತಾ ಇದ್ರೆ ಅದು ಸರ್ಟಿಫಿಕೇಟ್ ಆಗುತ್ತೆ. ನೀವು ಹೊಸದಾಗಿ ಏನಾದ್ರು ಬರ್ತ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇಲ್ಲಿ ನಾವು ಇವಾಗ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದೇವೆ ಆನ್ಲೈನ್ ಮುಖಾಂತರ. ಸೊ ಹಾಗಾಗಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಜನನ ಪ್ರಮಾಣ ಪತ್ರ ಅಂತ ಹೇಳಿ ಬಂದಿದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತ ಒಂದು ನೋಟಿಸ್ ಇದೆ ನೋಡಿ. ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓನ್ಲಿ ಡಿಜಿಟಲಿ ಸೈನ್ಡ್ ಬರ್ತ್ ಸರ್ಟಿಫಿಕೇಟ್ಸ್ ಕ್ಯಾನ್ ಬಿ ಪ್ರಿಂಟೆಡ್ ಥ್ರೂ ದಿಸ್ ಸರ್ವಿಸ್. ನಾನು ಇವಾಗ ತೋರಿಸಿದ ಹಾಗೆ ಇಲ್ಲಿ ನೋಡಿ QR ಕೋಡ್ ಇದೆಯಲ್ಲ, ಇದು ಡಿಜಿಟಲಿ ಸೈನ್ಡ್ ಇರುತ್ತೆ. ಈ QR ಕೋಡ್ ಜನರೇಟ್ ಆಗಿದ್ರೆ ಮಾತ್ರ
ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಬಂದಿದೆ. ನಾವು ಬರ್ತ್ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಸರ್ಚ್ ಡೇಟಾ ಅಂತ ಇದೆ ನೋಡಿ, ಇಲ್ಲಿ ಬಂದ ನಂತರ ಇಲ್ಲಿ ಡು ಯು ಹ್ಯಾವ್ ದ ರಿಜಿಸ್ಟ್ರೇಷನ್ ನಂಬರ್ ಆಫ್ ದ ಪ್ರೀವಿಯಸ್ಲಿ ಇಶ್ಯೂಡ್ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ ಇಶ್ಯೂ ಮಾಡಿದ್ದು, ಸೊ ಅದ್ರದ್ದು ನಂಬರ್ ಇದ್ರೂ ಸಾಕು, ಕಾಪಿ ಇದ್ರೂ ಸಾಕು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಕೇಳ್ತಾ ಇರುವಂತ ಕ್ವಶನ್ ಅದು. ಇಲ್ಲಿ ನೀವು ಎಸ್ ಅಂತಂದ್ರೆ ನಿಮ್ಮ ನೋಂದಣಿ ಸಂಖ್ಯೆಯನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ಹತ್ರ ನೋಂದಣಿ ಸಂಖ್ಯೆ ಇಲ್ಲ ಅಂತ ಅನ್ನೋದಾಯ್ತಂದ್ರೆ ಇಲ್ಲಿ ನೋ ಅಂತ ಹೇಳಿ ಕ್ಲಿಕ್ ಮಾಡಿ. ನೋ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬೇಕಾಗತ್ತೆ. ನೀವು ಯಾರ ಒಂದು ಜನನ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅವ್ರದ್ದು. ನಂತರ ನೇಮ್ ಆಫ್ ಚೈಲ್ಡ್ ಅಂದ್ರೆ ಯಾರ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಾ ಇದ್ದಾರೋ ಅವ್ರ ಹೆಸರನ್ನ ಇಲ್ಲಿ ಹಾಕಿ. ನಂತರ ಅವರ ಫಾದರ್ ನೇಮ್ ಅನ್ನ ಹಾಕಿ, ಅವರ ಮದರ್ ನೇಮ್ ಅನ್ನ ಹಾಕಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ, ಒಂದು ನಂಬರ್ ಮಿಸ್ಟೇಕ್ ಆದ್ರೂ ಇಲ್ಲಿ ನಿಮ್ಮ ಡೇಟಾ ಸರ್ಚ್ ಆಗೋದಿಲ್ಲ. ಸೊ ಇಲ್ಲಿ ನಾನು ನಿಮ್ಗೆ 2 ವೇದಿಂದಾನು ಕೂಡ ತೋರಿಸ್ಕೊಡ್ತೇನೆ ಯಾವ ತರ ಅಂತ ಹೇಳಿ. ನಾನು ಮೊದಲು ಇಲ್ಲಿ ನೋಂದಣಿ ಸಂಖ್ಯೆಯನ್ನ ಹಾಕಿಬಿಟ್ಟು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ್ದೀನಿ. ಹಾಕಿದ ನಂತರ ಈ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚೈಲ್ಡ್ ಇನ್ಫಾರ್ಮೇಶನ್ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ, ಬರ್ತ್ ಡೇಟ್ ಆಫ್ ಬರ್ತ್ ಇದೆ, ಮೇಲ್ ಆಫ್ ಫಿಮೇಲ್ ಅನ್ನೋ ಡೀಟೇಲ್ ಇದೆ, ಫಾದರ್ ನೇಮ್ ಮದರ್ ನೇಮ್ ಎಲ್ಲ ಇದೆ. ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಫಾರ್ ಪ್ರಿಂಟ್ ಅಂತ ಇದೆ ನೋಡಿ. ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಂಬರ್ 1 ಇದ್ರೆ ಸಾಕು. ಇಲ್ಲಿ ನಂಬರ್ ಆಫ್ ಕಾಪೀಸ್ ಫಾರ್ ಪ್ರಿಂಟ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ನೀವು 1 ಹಾಕಿ 10 ಹಾಕಿ ಎಷ್ಟು ಹಾಕಿದ್ರು ಕೂಡ ಅಷ್ಟು ಚಾರ್ಜಸ್ ನಿಮ್ಗೆ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1ದು 5 ರೂಪಾಯಿ ಇತ್ತಂದ್ರೆ ನಿಮ್ಗೆ 10 ಹಾಕಿದ್ರೆ 50 ರೂಪಾಯಿ ಕಟ್ ಆಗುತ್ತೆ. ಸೊ ಇಲ್ಲಿ ನೀವು 1 ಸತಿ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಇಂದ ಡೌನ್ಲೋಡ್ ಮಾಡಿದ್ರೆ ನೀವು 100 ಸತಿ ಆದ್ರೂ ಫ್ರೀ ಆಗಿ ಪ್ರಿಂಟ್ ತಗೊಳ್ಳಿ, ಜೆರಾಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಚಾರ್ಜಸ್ ಏನು ಮಾಡಬೇಡಿ, ಓಕೆನಾ. ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗತ್ತೆ. ಇದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೆಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇವಾಗ ನಿಮ್ಮ ಡ್ರಾಫ್ಟ್ ನಂಬರ್ ಬಂದಿದೆ, ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಂತರ ಮೇಕ್ ಪೇಮೆಂಟ್ ಮೇಲೆ ಹೋಗಿ. ಫೈನಲ್ ಸ್ಟೇಜು ಇದು, ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ 2 ಆಪ್ಷನ್ ಇದೆ, ಬಿಲ್ ಡೆಸ್ಕ್ ಪೇಮೆಂಟ್, ಪೇಟಿಎಂ. ನೀವು ಯಾವ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಿರೋ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವಿಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ 1 ಗಂಟೆಯಲ್ಲಿ. ಆ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ನೀವು ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್, ಇನ್ಕಂಪ್ಲೀಟ್ ಅಪ್ಲಿಕೇಶನ್, ರಿವ್ಯಾಲಿಡೇಟ್ ಪೇಮೆಂಟ್, ಮಾಡಿಫೈ ಸಬ್ಮಿಷನ್. ಇಲ್ಲಿ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿರುವಂತ ಎಲ್ಲ ನಿಮ್ಮ ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ. ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಜನನ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡಿದ ಹಾಗೆ ಮರಣ ಪ್ರಮಾಣ ಪತ್ರವನ್ನ ಕೂಡ ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿ ನಾನು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನ ಕೂಡ ನಾನು ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಯಾರಿಗಾದ್ರೂ ಮರಣ ಪ್ರಮಾಣ ಪತ್ರ ಬೇಕಾಗಿದ್ರೆ ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.